ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ ನಾಗರ ಪಂಚಮಿ ಹಬ್ಬ ಅಂತ ಅಂದಮೇಲೆ ಮನೆ ಮುಂದೆ ರಂಗೋಲಿ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಬಾಳೆಕಂದೆಲ್ಲ ಇರುತ್ತಲ್ಲ, ಅದೇ ರೀತಿ ನಾವು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಬಾಗಿಲಿಗೆ ತೋರಣ ಹಾಕಿ ಮಾವಿನ ಸೊಪ್ಪೆಲ್ಲ ಹಿಟ್ಟಾಯಿತು. ಅಮ್ಮ ಒಳಗಡೆ ನೆಲ ಒರೆಸ್ತಾಯಿದ್ರು. ನಾನು ಪಾಪು ಹೊರಗಡೆ ಆಟ ಆಡಿಸ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಬಂದು ನಾನು ಆಟ ಆಡಿಸ್ತೀನಿ ಅಂತ ಆಟ ಆಡಿಸ್ತಿದ್ದ. ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಬೇಗ ರೆಡಿ ಮಾಡಿಕೊಂಡೆ. ಅಮ್ಮನ ಮನೆಯಲ್ಲಿ ಕಳ್ಸೋಕ್ಕಿಟ್ಟಿರೋ ಕಾಯಿ ಈ ಥರ ಮೊಳಕೆಯಾಗಿ ಗಿಡ ಆಗಿತ್ತು. ತುಂಬ ಚೆನ್ನಾಗಿತ್ತು. ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಯಿತು. ಹಾಗೂ ಪೂಜೆ ಮುಗಿಸ್ಕೊಂಡು ಪಾಪುಗೆ ತಿಂಡಿ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಬೇಗ ಮಲಗಿಸ್ಬಿಡೋಣ, ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು ಅಂತ ನಾನು ಬರೋಷ್ಟರಲ್ಲಿ ಅಮ್ಮ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡಿದರು. ನಾನು ಈ ಕಡೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದೆ. ಮಳೆ ಆಗಿರೋದ್ರಿಂದ ನನ್ನ ತಮ್ಮ ಆಟೋ ಕರ್ಕೊಂಬಂದಿದ್ದ, ಆಟೋದಲ್ಲೇ ಹೋಗೋಣ ಅಂತ. ಅದಕ್ಕಿಂತ ಮುಂಚೆನೇ ಒಂದು ತೋಟಕ್ಕೆ ಹೋಗಿ ಎಲ್ಲ ರೆಡಿ ಮಾಡಿ ಚಪ್ರನ್ನೆಲ್ಲ ಹಾಕಿ ಬಂದಿದ್ದ ಅಡಿಕೆ ಗಿಡಕ್ಕೆ. ಆಟೋದಲ್ಲಿ ಕೂಡ ಹೊರಟ್ವಿ. ಅಮ್ಮ ಇನ್ನೇನು ಎಲ್ಲ ಪೂಜೆ ಬೇಗ ಶುರು ಮಾಡ್ಕೊಂಬಿಡೋಣ, ಮಳೆ ಬರುತ್ತೆ ಅಂತ ಹೇಳಿ ಬೇಗ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ಇದು ನಮ್ಮ ಅಡಿಕೆ ತೋಟ. 4 ವರ್ಷ ಆಯಿತು ಹಾಕಿ. ಅಡಿಕೆ ತೋಟ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಫೈನಲಿ ನಾನು ಈ ಥರ ಪೂಜೆಗೆ ಮಾಡೋದಕ್ಕೆ ಅಂತ ಸೀರೆನ ಉಡಿಸಿ ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಅಮ್ಮ ಕೂಡ ಪೂಜೆ ಮಾಡ್ತಾಯಿದ್ರು. ಆಮೇಲೆ ನಾನು ಪೂಜೆ ಮಾಡಿದೆ. ನಾನು ಸ್ಯಾರಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಳೆ ಜಾಸ್ತಿ ಆಯಿತು. ಆಮೇಲೆ ಪಾಪು ಕೂಡ ನಾನೇ ಎತ್ಕೋಬೇಕು, ಅವ್ನು ಯಾರ ಹತ್ರನೂ ಹೋಗೋದಿಲ್ಲ. ಅವನ್ನ ಎತ್ಕೊಂಡು ಸೀರೆ ಮೇಂಟೈನ್ ಮಾಡೋದು ಕಷ್ಟ ಅಂತ ನಾನೇನು ಉಟ್ಕೊಳ್ಳಲಿಲ್ಲ. ತೋಟನೆಲ್ಲ ಆಗಿ ಒಂದು ರೌಂಡ್ ಹಾಕ್ಕೊಂಡು ಹುತ್ತಕ್ಕೆ ಪೂಜೆ ಮಾಡೋಕ್ಕೆ ಅಂತ ಹೋದ್ವಿ. ಅಮ್ಮ ಆಲ್ರೆಡಿ ಬಂದು ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಜೋಡಿಸಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನನ್ನ ತಮ್ಮ ಕೂಡ ಬಂದ. ಅವನಿಗೆ ಕಂಕಣ ಕಟ್ಟಿ ಪೂಜೆ ಮಾಡೋಕ್ಕಂತ ಹೇಳಿದರು. ಅವನು ಕಂಕಣ ಕಟ್ಟಿಸ್ಕೊಳ್ತಾ ಇದ್ದ. ಅದು ದಾರ ಇಷ್ಟುದ್ದ ಆಗಿತ್ತು. ಕಟ್ ಮಾಡಿ ಹಾಕಿ ಅವನಿಗೆ ಕಂಕಣ ಕಟ್ಟಿದ್ರು ಅಮ್ಮ. ಆಮೇಲೆ ನಾನು ಕೂಡ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮುಗಿಸಿ ಹಾಲು ಹಾಕ್ತೆ. ನಮ್ಮ ತೋಟದಲ್ಲಿ ದೊಡ್ಡಕ್ಕಿರೋ ಹುತ್ತ ಇರಲಿಲ್ಲ, ಇದೇ ಇದ್ದಿದ್ದು. ಹೇಗೋ ಕಷ್ಟಪಟ್ಟು ಹುಡುಕಿದ್ರು ಇದನ್ನು. ಆಮೇಲೆ ಪಾಪಕ್ಕೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿಸ್ದೆ. ಅವ್ನು ಕೆಳಗೆ ಇಳಿಯೋಕ್ಕೆ ರೆಡಿ ಇರಲಿಲ್ಲ. ನನ್ನ ತಮ್ಮ ಇಲ್ಲಿ ತೋಟಕ್ಕೆಲ್ಲ ಚರ್ಗ ಹಾಕ್ತಾರಲ್ಲ, ನಮ್ಮ ಕಡೆ ಹಾಕ್ತಾರೆ, ಹಾಗೆ ಹಾಕ್ತಾ ಇದ್ದ. ನೀವು ಹಾಕ್ತೀರಾ ಈ ಥರ ಅಂತ ಕಮೆಂಟಲ್ಲಿ ತಿಳಿಸಿ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊಟ ಮಾಡೋಕ್ಕೆ ಅಂತ ಹೊರಗೆ ಬಂದ್ವಿ. ತೋಟದಿಂದ ಬಂದು ಇಲ್ಲಿ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಊಟ ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆ ಬರ್ತಿತ್ತಲ್ವ, ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು ತೋಟದಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗೋದಕ್ಕೆ. ಅಮ್ಮ ಕೂಡ ಬಂದರು ಎಲ್ಲ ತಗೊಂಡು. ಮತ್ತು ಆಟೋದಲ್ಲೇ ಹೊರಟ್ವಿ. ಬೇಗ ಮನೆಗೆ ಹೋಗ್ಬಿಡೋಣ ಮಳೆ ಬರೋಷ್ಟರಲ್ಲಿ ಅಂತ ಆಟೋದಲ್ಲಿ ಹೊರಟ್ವಿ. ಈ ಕೆರೆಯಲ್ಲಿ ತುಂಬ ನೀರು ಬಿಟ್ಟಿದ್ರು, ಚೆನ್ನಾಗಿತ್ತು ನೋಡೋದಕ್ಕೆ. ಇದಾಗಿರುತ್ತೆ ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.